ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೆ ರಶತಿ ಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಓಂ ಬೃಹಸ್ಪತೆ ಅತಿಗದರ್ಯೋ ಅರ್ಹಾದ್ದಿಮದ್ವಿಭಾತೆ ಕೃತಮಜ್ಜನೇಷು ಯದ್ದೀದಯಚ್ಛವಸರ್ತ ಪ್ರಜಾದತ ತಸ್ಮಾಸು ದ್ರವಿಣಂಥೇ ಹಿ ಚಿತ್ರಂ. ಓಂ ಗುರುಭ್ಯೋ ನಮಃ. ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ನಮ್ಮ ಚಾನಲ್ ಬಂದಿರಾ ಅಥವಾ ಹಲವಾರು ಬಾರಿ ನಮ್ಮ ಚಾನಲ್ ಬಂದಿರಾ ಬಟ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ಈ ಪೇಜ್ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಹೀಗೆ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಆದಷ್ಟು ಜಾಸ್ತಿ ಇದನ್ನು ಶೇರ್ ಮಾಡ್ತಾ ಇರಿ. ಎಲ್ಲ ಕಡೆ ಶೇರ್ ಮಾಡಿಬಿಡಿ ಈ ವಿಡಿಯೋನ. ಯಾಕೆಂದರೆ ಪ್ರತಿಯೊಬ್ಬ ಧನುರಾಶಿಯರಿಗೆ ವಿಡಿಯೋ ರೀಚ್ ಆಗಬೇಕು. ಅವ್ರಿಗೊಂದು ಧನುರಾಶಿಯರಿಗೆಲ್ಲ ಒಂದು ಟೆನ್ಷನ್, ಒಂದು ಚಿಂತೆ, ಒಂದು ಅನುಮಾನ ಅಥವಾ ಒಂದು ಪ್ರಶ್ನೆ, ಗುರುಬಲ ಮುಗಿದೈತಲ್ಲ ಮುಂದೇನು, ಅಥವಾ ನಮಗೆ ಯಾವಾಗ ನೆಕ್ಸ್ಟ್ ಗುರುಬಲ ಶುರುವಾಗುತ್ತೆ, ನಾವು ಎಷ್ಟು ದಿನಗಳ ಕಾಲ ವೆಯ್ಟ್ ಮಾಡಬೇಕು ಗುರುಬಲಕ್ಕೋಸ್ಕರ, ಅಥವಾ ಈ ಗುರುಬಲ ಇಲ್ಲ ಅಂದರೆ ನಾವು ಆ ಗುರುವಿನ ಅನುಗ್ರಹವನ್ನು ಹೇಗೆ ಪಡ್ಕೊಳ್ಬೇಕು, ಯಾಕೆ ಗುರುವಿನ ಆರಾಧನೆ ನಮಗೆ ಭಾಳ ಮುಖ್ಯ, ಇದೆಲ್ಲ ಪ್ರಶ್ನೆಗಳಿರ್ತವೆ. ನಂಗೆ ಭಾಳ ಜನ ಧನುರಾಶಿಯರು ನಿಮಗೆ ಗುರುಬಲ ಮುಗಿದೈತು ಅಂದ ತಕ್ಷಣ ಹಿಂಗೆ ಬೇಜಾರು ಮಾಡ್ಕೊಂಡು ಯಾವ ಶುರುವಾಗುತ್ತೆ ಗುರುಳೇ ಮತ್ತೆ ಅಂತ ಕೇಳ್ತಾರೆ. ನೋಡಿ, ಮತ್ತೆ ಪುನಃ ಧನುರಾಶಿಯವರಿಗೆ ಗುರುಬಲ ಸ್ಟಾರ್ಟ್ ಆಗೋದು ಮುಂದಿನ ವರ್ಷ 2025ನೇ ಇಸ್ವಿ ಮೇ 14ನೇ ತಾರೀಕು. ಮುಂದಿನ ವರ್ಷ ಮೇ 14ರಿಂದ ನಿಮಗೆ ಗುರುಬಲ ಸ್ಟಾರ್ಟ್. 7ನೇ ಮನೆಗೆ ಬರ್ತಾನೆ ರಾಷ್ಟ್ರಾಧಿಪತಿ. ಸೂಪರ್. ಆವಾಗ ಬೇರೆ ವಿಡಿಯೋಸ್ ಹೇಳ್ತಾನೆ ಅದ್ರ ಬಗ್ಗೆ ಏನೇನಾಗುತ್ತೆ ಅಂತ. ಬಟ್ ಈಗಿನ ಕಾಲ ಏನು, ಈಗ ಅನುಭವಿಸೋ ವಿಚಾರ ಹೇಳ್ರಿ. ಈಗ ನನಗೆ ಗುರು ಬೇಕು, ಗುರು ಅನುಗ್ರಹ. ಯಾಕೆಂದರೆ ಗುರುವಿನ ದೃಷ್ಟಿ ಇದ್ದುಬಿಟ್ರೆ ಸಾಕಂತ ತುಂಬ ಅನುಕೂಲ ಮಾಡಿಕೊಡ್ತಾನೆ ಗುರು ಅಂತ. ಈಗೇನಾಗ್ಬಿಟ್ಟಿದೆ, ಗುರುವಿನ ದೃಷ್ಟಿ ಬೇಕು ನಿಮಗೆ, ಅಂದರೆ ಗುರುವಿನ ಅನುಗ್ರಹ ಬೇಕು ನಿಮಗೆ. ಸೊ ಗುರುವಿನ ಆರಾಧನೆ ಮಾಡ್ಕೊಳ್ಬೇಕು. ಏನಾಗ್ಬಿಡುತ್ತೆ, ನಿಮಗೆ ರಾಷ್ಟ್ರಾಧಿಪತಿಯೇ ಷಷ್ಠದಲ್ಲಿದ್ದಾಗ ಆರೋಗ್ಯ ಬಾಧೆಗಳು, ಶತ್ರು ಬಾಧೆಗಳು, ದೃಷ್ಟಿದೋಷಗಳು, ಸಾಲ ಬಾಧೆಗಳು ತುಂಬ ಜಾಸ್ತಿ, ಅವಮಾನಾದಿಗಳು ತುಂಬ ಜಾಸ್ತಿ. ಧನುರಾಶಿಯವರು ಈ ಮಧ್ಯೆ ತುಂಬ ಅವಮಾನಗಳನ್ನ ಎದುರಿಸ್ತಾ ಇರ್ತಾರೆ. ತುಂಬ ಜನ ಹೀಯಾಳಿಸ್ತಾರೆ ನಿಮ್ಮನ್ನು. ಇತ್ತೀಚೆಗೆ ಯಾವುದೋ ಒಂದು ಕೊರತೆ, ನಿಮ್ಮ ಕುಂದು ಕೊರತೆ ನೋಡ್ಕೊಂಡು ಮಾತಾಡೋಕ್ಕಾಗ್ತಾ ಇಲ್ಲ. ನೀವು ಯಾಕೆಂದರೆ ಚತುರ್ಥಾಧಿಪತಿಯೇ ಷಷ್ಠದಲ್ಲಿದ್ದಾನೆ ಅಂದರೆ ನೀವು ಏನು ಮಾತಾಡಿದ್ರೂ ಅದು ತಪ್ಪು ಅನ್ನೋ ರೀತಿಯಲ್ಲೇ ಅದನ್ನು ಕನ್ಸಿಡರ್ ಮಾಡ್ತಾರೆ ಎದುರಿಗಿನವರು. ಸೊ ಅದರಿಂದ ಮಾತಾಡೋದೇ ತಪ್ಪು ಅನ್ಸ್ಬಿಡುತ್ತಪ್ಪ, ಮಾತಾಡಬಾರ್ದು, ಒಂಥರ ಬೇಜಾರು ನಿಮಗೆ, ಮಾತಾಡಬಾರ್ದೇನೋ ಅಂತ. ಎಂತಕ್ಕೆ, ಚತುರ್ಥಾಧಿಪತಿ ಷಷ್ಠದಲ್ಲಿ ಬರ್ತಾನೆ ಹಾಗೂ ವ್ಯಯವನ್ನು ನೋಡ್ತಾನೆ. ನೀವು ಎಷ್ಟು ಚಾಲೆಂಜ್ ಮಾಡಿ ಮಾತಾಡ್ತಾರೋ ಅಷ್ಟು ಇನ್ನೂ ಲಾಸ್ ಮಾಡ್ಕೊತಾನೇ ಇರ್ತೀರ. ಸಿಟ್ಟು ಮಾಡ್ಕೊಳ್ಳೋದು, ಲಾಸ್ ಮಾಡ್ಕೊಳ್ಳೋದು, ಚಾಲೆಂಜ್ ಮಾಡೋದು, ಲಾಸ್ ಮಾಡ್ಕೊಳ್ಳೋದು, ಎದುರು ಥರ ಕೊಡೋದು, ಲಾಸ್ ಮಾಡ್ಕೊಳ್ಳೋದು, ಯಾರೋ ಒಬ್ಬರನ್ನ ಮೇಲೆ ಜಗಳ ಮಾಡ್ಕೊಳ್ಳೋದು, ಲಾಸ್ ಮಾಡ್ಕೊಳ್ಳೋದು. ಸೊ ಇದೆಲ್ಲ ನಿಮ್ಮ ಏನು ಟೋಟಲ್ ವ್ಯಾಲ್ಯೂನ ಕಡಿಮೆ ಮಾಡ್ತಾ ಇದೆಯಲ್ಲ ಅಂತ ಗುರು. ಸೊ ಇವಾಗೆಲ್ಲ ಈಗ ವಿವಾಹಾದಿ ವಿಚಾರಗಳಿಗೆ ಗುರುಬಲ ಬೇಕು, ಗುರುಬಲ ಇಲ್ಲ. ಸಂತಾನಾದಿ ವಿಚಾರಗಳಿಗೆ ಗುರುಬಲ ಬೇಕು, ಗುರುಬಲ ಇಲ್ಲ. ಉದ್ಯೋಗ, ನಿರುದ್ಯೋಗಿಗೆ ಉದ್ಯೋಗ ಪ್ರಾಪ್ತಿ ಅಥವಾ ಉದ್ಯೋಗಿಗೆ ಪ್ರಮೋಷನ್ನು, ಟ್ರಾನ್ಸ್ಫರು, ಸ್ಯಾಲ್ರಿ ಹೈಕು ಏನೇ ಬೇಕಂದ್ರೂ ಗುರುಬಲಗಳು ಬೇಕು, ನಿಮಗೆ ಇಲ್ಲ. ಅಥವಾ ಏನು ಬಿಸ್ನೆಸ್ ಮಾಡ್ತಾಯಿದ್ದೀರಾ, ಲಾಭ ಬೇಕು ಅಂತಂದರೂ ನಿಮಗೆ ಗುರುಬಲ ಇಲ್ಲ. ಸೈಟ್ ತೊಗೋಬೇಕು, ಮನೆ ಕಟ್ಟಿಸ್ಬೇಕು, ಏನೇ ಓಡಾಟಗಳು ಮಾಡಬೇಕು, ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕು ಅಂದ್ರೂ ಗುರುಬಲ ಇಲ್ಲ. ಸೊ ಇದೆಲ್ಲದಕ್ಕೂ ಮುಂದಿನ ವರ್ಷವರೆಗೂ ಕಾಯಬೇಕು. ಯಪ್ಪ ನನ್ನ ಕೈಲಿ ಆಗಲ್ಲ, ನನಗೆ ಈಗ ಏನಾದ್ರು ಒಂದು ಅರ್ಜೆಂಟ್ ನನಗೆ ಬೇಕು, ನಾನು ಏನು ಮಾಡಬೇಕು ಅಂದರೆ ಗುರು ಆರಾಧನೆ ಮಾಡ್ಕೊಳ್ಬೇಕು. ನಿಮಗೆಲ್ಲ ಒಂದು ವಿಶೇಷವಾದ ಗುರು ಆರಾಧನೆ ಹೇಳ್ತೀನಿ ಧನುರಾಶಿಯವರಿಗೆ. ಅದೇ ಥರ ಗುರುವಿನ ಆರಾಧನೆಯನ್ನು ಮಾಡ್ಕೊಳ್ಳಿ. ಒಂದು ಪರ್ವಕಾಲದ ದಿವಸ ಖಂಡಿತವಾಗಿ ನಿಮಗೆ ಅನುಕೂಲ ಆಗುತ್ತೆ. ಗುರುಬಲ ಇಲ್ದಿದ್ರೂ ಸಹ ಗುರುಬಲ ಸಿಕ್ಬಿಡುತ್ತೆ ನಿಮಗೆ, ಅಂದರೆ ಗುರುವಿನ ಅನುಗ್ರಹ ಚೆನ್ನಾಗಾಗುತ್ತೆ. ಯಾಕೆಂದರೆ ದೋಷಾನ್ ಲಕ್ಷಾನ್ ಪ್ರಹರಂತಿ, 1,00,000 ದೋಷಗಳಿದ್ದರೂ ಸಹ ಒಂದು ಗುರು ಅದನ್ನ ದೃಷ್ಟಿ ಅಥವಾ ಗುರುವಿನ ಅನುಗ್ರಹ ಅದನ್ನೆಲ್ಲ ಪರಿಹಾರ ಮಾಡುತ್ತಂತೆ. ನಮ್ಮ ಗುರುಗಳ ಜೊತೆ ನಾನು ಮಾತಾಡಬೇಕಾದ್ರೆ ಯಾವುದೋ ನಾನು ಒಂದು ದೋಷ ಹೇಳಿದೆ, ಯಾವುದೋ ಜಾತಕಕ್ಕೆ ತೊಂದರೆ ಇಲ್ಲ, ಗುರು ದೃಷ್ಟಿ ಇದೆ, ಪರಿಹಾರ ಆಗುತ್ತೆ. ನಾನು 2ನೇ ದೋಷ ಹೇಳಿದೆ, ತೊಂದರೆ ಇಲ್ಲ ಅಂದರು. 3ನೇ ದೋಷ ಹೇಳಿದೆ, ಅವಾಗ ಅಂದರು ಆಯ್ತು ಹೌದಾ, ಹಂಗಾರೆ ಹೇಳು, ಇನ್ನೂ ಹೇಳು ಅಂದರು. ಎಷ್ಟು ಹೇಳಬೇಕು ಅಂದರೆ ಇನ್ನು 99,997 ದೋಷ ಹೇಳಬೇಕಿನ್ನು, ನೀನು 3 ಹೇಳಿರೋದು ಇವಾಗ ಅಂದರು. ಯಾಕೆ, ದೋಷಾನ್ ಲಕ್ಷಾನ್ ಪ್ರಹರಂತಿ, 1,00,000 ದೋಷ ಪರಿಹಾರ ಆಗುತ್ತೆ, ನೀನು 3-4 ದೋಷ ಹೇಳಿದ್ರೆ ಹೆಂಗೆ ಅಂದರು ಗುರು. ಸೊ ಹಂಗೆ ನಮ್ಮ ಗುರು ನಮ್ಮ ಕಣ್ಣು ತೆರೆಸಿದ್ರು. ಅದೇ ಥರ ಗುರುವಿನ
ಅನುಗ್ರಹನಾದರೂ ಗುರುಬಲ ಅಂತೂ ಇಲ್ಲ ನಿಮಗೆ ಮುಂದಿನ ವರ್ಷ 2025ಕ್ಕೆ. ಸೊ ಏನು ಮಾಡಬೇಕು? ಗುರುವಿನ ಅನುಗ್ರಹ ಅದು ಪರ್ವಕಾಲದಂದೇ ಮಾಡ್ಕೋಬೇಕು. ವಿಶೇಷವಾಗಿ ಗುರುವಿನ ವಾರ, ಗುರುವಿಗೆ ಸಂಬಂಧಪಟ್ಟಂಥ ದಿನ. ಯಾವತ್ತದು ಏನು ವಿಶೇಷ ಪರಿಹಾರ ಅಂದರೆ, ವಿಶೇಷವಾದಂತಹ ಪರಿಹಾರ ಏನಪ್ಪ ಅಂತಂದರೆ, ನಾನು ನಿಮಗೊಂದು ತಾರೀಖನ್ನು ಹೇಳುತ್ತೇನೆ. ಅವತ್ತಿನ ದಿನವೇ ನಾನೀಗ ಮುಂದೆ ಹೇಳುವಂತಹ ಪರಿಹಾರವನ್ನು ಮಾಡಬೇಕು. ತುಂಬ ಪವರ್ಫುಲ್ ದಿವಸ ಯಾವತ್ತದು ಅಂತಂದರೆ, ಜುಲೈ 21ನೇ ತಾರೀಕು ಭಾನುವಾರದ ದಿವಸ. ಅವತ್ತು ಆಷಾಢ ಮಾಸದ ಹುಣ್ಣಿಮೆ. ಅವತ್ತಿನ ದಿವಸವನ್ನು ನಾವು ಗುರುಪೂರ್ಣಿಮೆ ಅಂತ ಕರಿತೀವಿ. ಸೊ ಏನು ನಮಗೆ ಮಠಗಳಲ್ಲಿ ಪೀಠಾಧಿಪತಿಗಳೆಲ್ಲ ಏನು ಚಾತುರ್ಮಾಸ್ಯ ವ್ರತವನ್ನು ಆರಂಭ ಮಾಡುವಂತಹ ದಿವಸ. ಬಹಳ ಪವರ್ಫುಲ್ ಆಗಿರತಕ್ಕಂಥ ಗುರುಪೂರ್ಣಿಮೆಯ ದಿವಸ ಜುಲೈ 21ನೇ ತಾರೀಕು ಭಾನುವಾರ. ಅವತ್ತಿನ ದಿವಸವೇ ಮಾಡಬೇಕು ಈ ಒಂದು ನಾನು ಹೇಳದಂಥ ಪರಿಹಾರವನ್ನು. ಈ ಡೇಟ್ನ ನೆನಪಿಟ್ಕೊಂಬಿಡಿ. ನೀವು ಏನು ಮಾಡಬೇಕು ಅವತ್ತು? ಪಕ್ಕ ಅವತ್ತಿನ ದಿವಸ ನೀವು ಸ್ಟಾರ್ಟಿಂಗಿಂದ ಹೇಳ್ತೀನಿ, ಅವತ್ತು ಬೆಳಗ್ಗೆ ಬೇಗ ಏಳಬೇಕು, ಆಯಿತಾ? ಎದ್ದವರು ಅವತ್ತಿನ ಇಡೀ ದಿನ ನೀವು ದಯವಿಟ್ಟು ನಾನ್ ವೆಜ್ ತಿನ್ನಬೇಡಿ, ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬೇಡಿ ಅವತ್ತಿನ ದಿವಸಕ್ಕೆ, ಆಯಿತಾ? ಮೂರನೇದಾಗಿ ಬೆಳಗ್ಗೆ ಎದ್ದು ಸ್ನಾನವಾದ ನಂತರ ಮನೆ ಹತ್ತಿರದಲ್ಲಿ ತಿಂಡಿ ತಿನ್ನೋಗಿನ ಮುಂಚೆ ಸ್ನಾನ ಮಾಡಿದ ಕಾಫಿ ಟೀ ಕೂಡ ಕುಡಿಬೇಡಿ. ಡೈರೆಕ್ಟಾಗಿ ಬೆಳಗ್ಗೆ ಎದ್ದು ಸ್ನಾನ ಆದ ನಂತರ ಮನೆ ಹತ್ತಿರದಲ್ಲಿರ್ತಕ್ಕಂಥ ದತ್ತಾತ್ರೇಯರ ದೇವಸ್ಥಾನ ಅಥವಾ ರಾಘವೇಂದ್ರ ಸ್ವಾಮಿಗಳ ರಾಘವೇಂದ್ರ ಸ್ವಾಮಿ ಮಠ ಇರುತ್ತಲ್ಲ ಮನೆ ಹತ್ರ, ಅದಾದರೂ ಪರವಾಗಿಲ್ಲ. ಅಥವಾ ಯಾವುದೇ ದೇವಸ್ಥಾನವಾಗಿರಲಿ ನವಗ್ರಹ ಇದ್ದೇ ಇರುತ್ತಲ್ವ, ಅಲ್ಲಿಗೆ ಹೋಗಬೇಕು. ಹೋಗಿ ಅಲ್ಲಿ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು. 28 ಪ್ರದಕ್ಷಿಣೆ. ಗುರುಗ್ರಹ ಸಂಪೂರ್ಣ ಅನುಗ್ರಹ ಸಿಗ್ತದೆ. 28 ಪ್ರದಕ್ಷಿಣೆಯನ್ನು ಮಾಡ್ಕೊಳ್ಬೇಕು, ಅದಾಯ್ತಲ್ವಾ? ಅದ್ರ ಜೊತೆಗೆ ಇನ್ನೇನು ಮಾಡಬಹುದು? ಫಲಪಂಚಾಮೃತ ಅಭಿಷೇಕ. ದತ್ತಾತ್ರೇಯರಿಗಾಗಿರಬಹುದು, ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕಾಗಿರಬಹುದು, ಅಥವಾ ನವಗ್ರಹಗಳಲ್ಲಿ ಗುರುಗ್ರಹ ಅಂದರೆ ಮಧ್ಯದಲ್ಲಿ ಸೂರ್ಯ ಇದ್ದಾನೆ ಅಂದರೆ ಸೂರ್ಯನ ಎಡಭಾಗದಲ್ಲಿ ಮಧ್ಯದಲ್ಲಿ ಬುಧನ ಪಕ್ಕದಲ್ಲಿರ್ತಕ್ಕಂಥವನೇ ದೇವಮೂಲೆಯಲ್ಲಿರ್ತಕ್ಕಂಥದ್ದೇ ಗುರುಗ್ರಹ. ಸೊ ಆ ಗುರುಗ್ರಹಕ್ಕೆ ಫಲಪಂಚಾಮೃತ ಅಭಿಷೇಕ ಮಾಡಿಸಬಹುದು. ಮಾಡಿಸಿ ನಾನು ಕೇಳಿದ್ರೆ, ಆಮೇಲೆ ಅರಿಶಿನ ಬಣ್ಣದ ಹೂನಲ್ಲಿ ಅರ್ಚನೆ. ಅವತ್ತಿನ ದಿವಸವೇ, ಬೇಕಾದ್ರೆ ಹಿಂದಿನ ದಿವಸವೇ ತಂದಿಟ್ಕೊಂಡ್ರೂ ಪರವಾಗಿಲ್ಲ, ಒಂದು ಅರಿಶಿನ ಬಣ್ಣದ 1 ಮೀಟ್ರಷ್ಟು ಬಟ್ಟೆ ತಂದಿಟ್ಕೊಳ್ಳಿ, ಒಂದು 3 kg ಕಡಲೆಕಾಳು ತಂದಿಟ್ಕೊಳ್ಳಿ, 3 kg. ಅದನ್ನು ಗಂಟು ಕಟ್ಟಿ ವಿಳಿದೆರಡಕ್ಕೆ ದಕ್ಷಿಣೆ ಸಹಿತ ಅವತ್ತಿನ ದಿವಸ ಬೆಳಗ್ಗೆ 21ನೇ ತಾರೀಕು ಭಾನುವಾರ ಬೆಳಗ್ಗೆ ಅದನ್ನು ದಾನ ಮಾಡಿ ದಯವಿಟ್ಟು. ಅವತ್ತಿನ ದಿವಸ ನನಗೊಂದು ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ ಈ ವಿಡಿಯೋ ಎಂಡಲ್ಲಿ. ಆ ಮಂತ್ರವನ್ನು ರಿಪೀಟೆಡ್ ಆಗಿ ನಾನು ಬರ್ಕೊಡೋಕ್ಕೂ ಆಗಲ್ಲ, ಡಿಸ್ಕ್ರಿಪ್ಷನ್ ಆಗಲ್ಲ, ಯಾಕಂದರೆ ಅದು ವೇದ ಮಂತ್ರ. ಅದು ರಿಪೀಟೆಡ್ ಆಗಿ ಕೇಳಿಸ್ಕೊಳ್ಬೇಕು ಆ ಮಂತ್ರನ, ಅಷ್ಟೇ. ಅದನ್ನು ಕೇಳಿಸ್ಕೊಳ್ಳಿ. ಇಲ್ಲ ಬರೆದು ಹೇಳುವಂಥದ್ದೇ ಮಂತ್ರ ಬೇಕಾ? ಅದಕ್ಕೆ ಇನ್ನೊಂದು ಮಂತ್ರ ಇದೆ. ಇನ್ನೊಂದು ಮಂತ್ರ ಏನಪ್ಪ ಅಂದರೆ, ಅತ್ರಿಪುತ್ರೋ ಮಹಾತೇಜೋ ದತ್ತಾತ್ರೇಯೋ ಮಹಾಮುನಿ ತಸ್ಯ ಸ್ಮರಣ ಮಾತ್ರೇಣ ಸರ್ವಪಾಪೈ ಪ್ರಮುಚ್ಯತೆ. ಇದು ವಿಶೇಷವಾದ ಮಂತ್ರ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಸಹ ಹಾಕಿರ್ತೇನೆ. ಇದು ವಿಶೇಷವಾದ ಯಂತ್ರವೂ ಸಹ ಇದೆ. ಇದರ ಬಗ್ಗೆನೂ ಸಹ ನಿಮಗೆ ಹೇಳ್ತಾನೆ. ಇದಕ್ಕಿಂತ ಮುಂಚಿತವಾಗಿ ಈ ಮಂತ್ರ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನಿಮಗೆ. ಆ ಮಂತ್ರವನ್ನು ಬೇಕಾದ್ರೆ ಒಂದು 54 ಸಲನೋ 108 ಸಲನೋ ಬರೀಬಹುದು, ಅಥವಾ ನೀವೇ ಜಪ ಮಾಡ್ಕೊಳ್ಬಹುದು. ಇಲ್ಲ ಬರೀ ಕೇಳಿಸ್ಕೊಳ್ಳೋದಾದರೆ ಈ ವಿಡಿಯೋ ಎಂಡಲ್ಲಿ ನಾನೊಂದು ವಿಶೇಷವಾದ ಗುರುವಿನ ಮಂತ್ರವನ್ನು ಹೇಳ್ತಾನೆ, ವೇದ ಮಂತ್ರನ. ನಾನು ರಿಪೀಟೆಡ್ ಆಗಿ ಕೇಳಿಸ್ಕೊಳ್ಬೋದು. ನನ್ನ ಕೇಳಿದ್ರೆ ಅವತ್ತಿನ ದಿವಸ ನಿಮಗೆ ರಜೆ ಹಾಕಾದರೂ ಪರವಾಗಿಲ್ಲ, ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ರಜೆ ಹಾಕಿದ್ರೂ ಪರವಾಗಿಲ್ಲ, ಗಾಣಗಾಪುರಕ್ಕೆ ಹೋಗಿ ಬನ್ನಿ. ರಜೆ ಹಾಕಿದ್ರೂ ಪರವಾಗಿಲ್ಲ, ಸಾಗರ ಏನಾದ್ರು ನಿಮಗೆ ಗೊತ್ತಿದ್ರೆ ಅಲ್ಲಿ ವರದಹಳ್ಳಿ ಶ್ರೀಧರ ಸ್ವಾಮಿಗಳ ಆಶ್ರಮ ಇದೆ, ಅದಕ್ಕೆ ಹೋಗಿ ಬನ್ನಿ. ಇಲ್ಲ ಶೃಂಗೇರಿನೋ ರಾಮಚಂದ್ರಾಪುರ ಮಠವೋ ಅಥವಾ ಸ್ವರ್ಣವಳ್ಳಿ ಮಠವೋ, ಅಥವಾ ನಿಮ್ದು ಯಾವ ಮಠ ಇದೆ, ಯಾವುದು ಗುರುಗಳಿದ್ದಾರೆ, ಉತ್ತರ ಕರ್ನಾಟಕದಲ್ಲಿ ನಿಮ್ದು ಯಾವ್ದಾದ್ರು ಮಠ ಇದೆ, ಅಥವಾ ಎಲ್ಲಿದೆ ನಿಮ್ಮದು ಆದಿಚುಂಚನಗಿರಿ ಮಠ ನಿಮ್ದಾದರೆ, ಎಲ್ಲೇ ನಿಮ್ಮ ಗುರುಮಠ ಗುರುಪೀಠ ನಿಮ್ಮ ಗುರುಪೀಠಗಳೆಲ್ಲಿದೆ, ಅವತ್ತಿನ ದಿವಸ ರಜಾ ಹಾಕ್ಕೊಂಡಾದ್ರೂ ಪರವಾಗಿಲ್ಲ, ಹೋಗಿ ನಿಮ್ಮ ಗುರುಪೀಠದಲ್ಲಿ ಗುರುಗಳ ದರ್ಶನವನ್ನು ಮಾಡಿ, ಸಾಧ್ಯವಾದರೆ ಗುರು ಪಾದಪೂಜೆಯನ್ನು ಮಾಡಿ, ಗುರುಗಳ ನಮಸ್ಕಾರ ಮಾಡಿಕೊಂಡು ಬರಲೇಬೇಕು. ಈ ವಿಶೇಷವಾದಂತಹ ಪರಿಹಾರಗಳನ್ನು ಅವತ್ತಿನ ದಿವಸ 21ನೇ ತಾರೀಕು ಗುರುಪೂರ್ಣಿಮೆಯ ದಿವಸ ಮಾಡುವುದರಿಂದ ನಿಮ್ಮ ಗುರು ದೋಷಗಳ ಪರಿಹಾರವಾಗಿ ಗುರುಬಲ ಪ್ರಾಪ್ತಿಯಾಗ್ತದೆ. ಜಪ ಮಾಡಬಹುದು. ಓಂ ದತ್ತಾತ್ರೇಯಾಯ ನಮಃ. ದ್ರಾಮ್ ಅನ್ನೋದು ಬೀಜಾಕ್ಷರ. ಓಂ ದ್ರಾಮ್ ದತ್ತಾತ್ರೇಯಾಯ ನಮಃ ಜಪ ಮಾಡಬಹುದು.
1800 ಸಲ ಜಪ ಮಾಡಿ, ಏನು ತುಂಬ ಒಳ್ಳೆಯದು. ಇಲ್ಲ ಗುರುಗಳೇ, ನನಗೆ ಅವತ್ತಿನ ದಿವಸ ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ, ನೀವು ಹೇಳ್ದಂಗೆಲ್ಲ ಓಡಾಡೋಕ್ಕಾಗಲ್ಲ, ನೀವು ಅದೆಲ್ಲ ನನಗೇನೂ ಮಾಡೋಕ್ಕಾಗಲ್ಲ, ನನಗೆ ಇನ್ನೂ ಒಂದು ವಿಶೇಷವಾದ ಪರಿಹಾರ ಹೇಳಿ ಅಂದರೆ ಅದಕ್ಕೊಂದು ವಿಶೇಷವಾದ ಪರಿಹಾರ ಅವತ್ತಿನ ದಿವಸ ನಿಮ್ಮ ಪರವಾಗಿ ನಾವು ಮಾಡ್ತಾ ಇದ್ದೇವೆ. ಗುರುಗ್ರಹ ಅಲ್ವೇ, ಗುರುಗ್ರಹದ ಸಂಚಾರದ ವಿಚಾರ ಅಲ್ವೇ, ಗುರುಬಲದ ವಿಚಾರ ಅಲ್ವೇ. ಆದ್ದರಿಂದ ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಗುರು ದತ್ತಾತ್ರೇಯ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುಪೂರ್ಣಿಮೆಯಂದು ಗುರುದತ್ತಾತ್ರೇಯ ಹೋಮ ಸಹಿತ ಸಹಸ್ರ ಗುರು ಶಾಂತಿ ಹೋಮ ಅದನ್ನು ಮಾಡಿ ವಿಶೇಷವಾದಂತಹ ಪ್ರಸಾದ ಸ್ವರೂಪವಾಗಿ ನಿಮಗೆ ಈ ಒಂದು ಕನಕವರ್ಣಿಕಾ ರತ್ನದ ಉಂಗುರವನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಳೋಕ್ಕೆ. ಇದು ಕನಕಪುಷ್ಯರಾಗ ಅಲ್ಲ, ಕನಕಪುಷ್ಯರಾಗ ಪ್ರಧಾನ ರತ್ನ. ಅದನ್ನು ಜಾತಕ ನೋಡಿಕೊಂಡು ಧಾರಣೆ ಮಾಡ್ಕೊಳ್ಬೇಕಾಗತ್ತೆ. ಅದು ಪ್ರಧಾನ ರತ್ನವಾಗಿರುತ್ತೆ. ಜಾತಕದಲ್ಲಿ ಚೆನ್ನಾಗಿಲ್ಲ, ಗುರು ಮಕರದಲ್ಲಿದ್ದಾನೆ ಅಥವಾ ಗುರು ವ್ಯಯದಲ್ಲಿದ್ದಾನೆ, ಅಷ್ಟಮದ ಚೆನ್ನಾಗಿಲ್ಲ ಗುರುವಿನ ಸ್ಥಾನ ಅಂತಂದರೆ, ಅಥವಾ ದಶಾಕಾರಕನಿಗೆ ಗುರುವಿನಿಗೆ ವೈರತ್ವ ಇದ್ದಾಗೂ ಸಹ ನಾನು ಅದನ್ನು ಸಜೆಸ್ಟ್ ಮಾಡಲ್ಲ, ಅದನ್ನ ಹಾಕೊಳ್ಳೋಕ್ಕೆ. ಅದನ್ನು ಅದು ಕನಕಪುಷ್ಯರಾಗವನ್ನು. ಆದರೆ ಇದು ಹಾಗಲ್ಲ. ಇದು ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದು. ಯಾವುದೇ ರಾಶಿ, ಯಾವುದೇ ನಕ್ಷತ್ರದಾರು ಪರವಾಗಿಲ್ಲ. ಇದು ಗುರುಗ್ರಹದ ಉಪರತ್ನವಾದ್ದರಿಂದ ಈ ಕನಕವರ್ಣಿಕಾ ರತ್ನವನ್ನು ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದು. ಈ ಹಿಂದೆ ಒಂದ್ಸಲ ಇದ್ರದ್ದು ಬರೀ ರತ್ನ ಮಾತ್ರ ಕೊಟ್ಟಿದ್ದೆ. ಈ ಬಾರಿ ನಿಮಗೆ ಹಾಕ್ಕೊಳ್ಳೋಕೆ ಅನುಕೂಲವಾಗಲಿ ಅಂಥೇಳಿ ಇದನ್ನು ಉಂಗುರ ಮಾಡಿಸೇ ಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಸಹ ಬಲಗೈ ತೋರು ಬೆಳೆನಲ್ಲಿ ಅದನ್ನು ಧಾರಣೆ ಮಾಡಿಕೊಂಡ್ರೆ ಸಾಕು. ಯಾಕೆಂದರೆ ಗುರುಪೂರ್ಣಿಮೆಯ ದಿವಸ ವಿಶೇಷವಾಗಿ ಇದನ್ನು ಸಹಸ್ರ ಗುರು ಶಾಂತಿ ಹೋಮ ಹಾಗೂ ಬಹಳ ಪ್ರಮುಖವಾದ ದತ್ತಾತ್ರೇಯರ ಹೋಮದಲ್ಲಿ ಅಭಿಮಂತ್ರಣೆ ಮಾಡಿಕೊಳ್ಳೋದು ಅಷ್ಟೇ ಅಲ್ಲ. ನಾವು ವಿಡಿಯೋದಲ್ಲಿ ಸಹ ನೀವು ನೋಡ್ತಾ ಇರುವಂತೆ ನಾವು ಗುರುಪಾದುಕೆಗಳ ಮೇಲೆ ಇದನ್ನು ಇಟ್ಟು ಆ ಗುರುಪಾದುಕಾ ಪೂಜೆಯನ್ನು ಮಾಡಿ ವಿಶೇಷವಾಗಿ ನಾವು ಗುರುವಿನ ಈ ಒಂದು ರತ್ನಗಳನ್ನು ಅಭಿಮಂತ್ರಣೆ ಮಾಡಲಾಗಿದೆ ಬಹಳ ಪ್ರಮುಖವಾಗಿ. ಸೊ ಆದ್ದರಿಂದ ದಯವಿಟ್ಟು ಈ ಒಂದು ಹೋಮಗಳಿಗೆ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಬಹಳಷ್ಟು ಹೋಮಗಳು ನಡೀತಾ ಇದೆ ಅವತ್ತಿನ ದಿವಸ. ಬಹಳ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬೇಕು. ಯಾಕೆಂದರೆ ಗುರುವಿನಿಂದಲೇ ವಿದ್ಯಾರ್ಥಿಗಳಲ್ವಾ. ಸೊ ಗುರುವಿನ ಅನುಗ್ರಹ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಬೇಕೇ ಬೇಕು. ಹಾಗೂ ಲಕ್ಷ್ಮಿ ಅನುಗ್ರಹ ಪ್ರತಿಯೊಬ್ಬರಿಗೂ ಸಹ ಬೇಕಾಗತ್ತೆ, ದುಡ್ಡು ಕಾಸು ವಿಚಾರಗಳಲ್ಲೆಲ್ಲ. ಅದರಿಂದಾಗಿ ಬಹಳ ಪ್ರಮುಖವಾಗಿ ಲಕ್ಷ್ಮೀ ಹಯಗ್ರೀವ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಎಂಥ ಗುರುಪೂರ್ಣಿಮೆಯ ದಿವಸ ಅಂತೂ ಧನ್ಯ, ಸಂಕಲ್ಪ ಸೇವೆ ಕೊಟ್ಟವರು ಧನ್ಯರು ಅಂತ. ಸಹಸ್ರ ಗುರುಪೂರ್ಣಿಮೆಯ ದಿವಸ ಜುಲೈ 21ನೇ ತಾರೀಕು ಭಾನುವಾರ ಗುರುಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಲಕ್ಷ್ಮೀ ಹಯಗ್ರೀವ ಸ್ವಾಮಿಯ ಹೋಮ, ನಾಗದೋಷಗಳು ಸರ್ಪದೋಷಗಳಿದ್ದರೆ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ. ಗುರುಗ್ರಹ ಸಂತಾನಕಾರಕ, ಆದ್ದರಿಂದ ಸಂತಾನ ಗೋಪಾಲಕೃಷ್ಣ ಹೋಮವನ್ನೂ ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಸಹಸ್ರ ಗುರು ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಶನಿ ಶಾಂತಿ ಹೋಮ ಸಹಿತ ನವಗ್ರಹ ಶಾಂತಿ ಹೋಮಗಳು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ವಿಶೇಷವಾದ ಹೋಮಗಳನ್ನು ಮಾಡಿ ಈ ಎಲ್ಲ ಹೋಮಗಳಲ್ಲೇ ಆಗಲೇ ಅಭಿಮಂತ್ರಣೆಗೊಂಡಂತಹ ಈ ಒಂದು ವಿಶೇಷವಾದ ಕನಕವರ್ಣಿಕಾ ರತ್ನಗಳನ್ನು ಮತ್ತೆ ಪುನಃ ಹೋಮಗಳಲ್ಲಿಟ್ಟು ಎನರ್ಜೈಸ್ ಮಾಡಿ ಅದನ್ನು ಪುನಃ ನಿಮ್ಮೆಲ್ಲರಿಗೂ ಸಹ ನಾವು ಕಳಿಸ್ಕೊಡ್ತೇವೆ. ಯಾಕೆಂದರೆ ಭಾನುವಾರ ಹೋಮ ಆಗುತ್ತೆ ಅಂದರೆ 22ನೇ ತಾರೀಕು ಸೋಮವಾರ ದಿವಸ ಬೆಳಗ್ಗೆ ನಾವು ಕಳಿಸ್ಕೊಟ್ಬಿಡ್ತೇವೆ ಎಲ್ಲರಿಗೂ ಸಹ ಸ್ಪೀಡ್ ಪೋಸ್ಟ್ ಮೂಲಕ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ ಗೋತ್ರ, ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿಕೊಂಡ್ರೆ ಆಯಿತು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಪ್ರಸಾದಗಳನ್ನು, ಎಲ್ಲ ಹೋಮಗಳ ಭಸ್ಮ, ಕುಂಕುಮ, ಇದು ನಾಗಾರಾಧನೆಯ ಅರಿಶಿನ ಪ್ರಸಾದ, ಆಮೇಲೆ ಈ ವಿಶೇಷವಾದ ಕನಕವರ್ಣಿಕಾ ರತ್ನ ಎಲ್ಲದನ್ನೂ ಸಹ ನಿಮಗೆ ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಹಣೆಗಚ್ಕೊಳ್ಳಿ. ಈ ಒಂದು ತೋರು ಬೆರಳಿಗೆ ಕನಕವರ್ಣಿಕಾ ರತ್ನವನ್ನು ತೋರು ಬೆರಳಿಗೆ ಧಾರಣೆ ಮಾಡಿ ಇಟ್ಕೊಳ್ಳಿ. ಫಾರ್ ಸಪೋಸ್ ನಿಮ್ಮ ತೋರು ಬೆರಳು ಆಗಲೇ ಇದೆ ಅಂದರೆ ಬೇರೆ ಬೆರಳುಗಳಿಗೂ ಸಹ ಹಾಕ್ಕೋಬೋದು, ಹಾಕ್ಕೊಳ್ಳೇಬಾರ್ದು ಅಂತ ಏನಿಲ್ಲ. ಇಲ್ಲ ಅಂತಂದರೆ ಇದನ್ನು ಧಾರಣೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ನೀವು ಪಾಕೆಟಲ್ಲಾರು ಇಟ್ಕೊಳ್ಬಹುದು, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು, ದೇವ್ರ ಮನೇಲಿ ಇಟ್ಕೊಳ್ಬಹುದು. ನೀವು ಕ್ಯಾಶ್ ದುಡ್ಡಲ್ಲಿ ಇಡ್ತಿರಲ್ಲ ಮನೇಲಿ, ಆ ದುಡ್ಡಿನ ಜೊತೆಗೆ ಇಟ್ಕೊಳ್ಬಹುದು. ಬಿಸ್ನೆಸ್ ಮಾಡೋರು ನಿಮ್ಮ ಗಲ್ಲಾಪೆಟ್ಟಿಗೆ ಅಂತಿರಲ್ಲ ಅದರಲ್ಲಿ ಇಟ್ಕೋಬಹುದು, ದೇವ್ರ ಮುಂದೆ ಇಟ್ಕೋಬಹುದು. ತುಂಬ ಅದ್ಭುತವಾದಂತಹ ರತ್ನ ಇದು. ಸೊ ಅದರಿಂದ ಪ್ರತಿಯೊಬ್ಬರು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲದನ್ನೂ ಸಹ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ದಿವಸ ನಾನೇ ಖುದ್ದು ಲೈವಲ್ಲಿ, ಗುರುಪೂರ್ಣಿಮೆಯ ದಿವಸ ನಾನೇ ಖುದ್ದು ಲೈವಲ್ಲಿ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಬೆಳಗ್ಗೆ 6ರಿಂದ 6:30 ಒಳಗಡೆ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ 22ನೇ ತಾರೀಕು ಇಲ್ಲಿಂದ ಕಳಿಸ್ಕೊಟ್ಬಿಡ್ತೇವೆ ನಾವು. 1-2-3 ದಿನಗಳಲ್ಲಿ ನಿಮಗೆ ಬಂದು ರೀಚ್ ಆಗ್ಬೋದು, ಏನು ತೊಂದರೆ ಇಲ್ಲ. ಸೊ ಈ ಗುರುಬಲದ ವಿಚಾರ, ಗುರುಬಲ ಇದೆ, ಗುರುಬಲ ಇಲ್ಲ,
ಅಥವಾ ಗುರುವಿನ ಅನುಗ್ರಹ ಪಡೆಯಬೇಕು, ಎಲ್ಲದಕ್ಕೂ ಇದೇ ವಿಶೇಷವಾದಂತಹ ಪರಿಹಾರ ಮಾರ್ಗಗಳು. ಗುರು ಪೂರ್ಣಿಮೆ ಪ್ರತಿ ತಿಂಗಳು ಬರಲ್ಲ, ಈಗ ಬಂದರೆ ಇನ್ನು ಮುಂದಿನ ವರ್ಷನೇ ಬರತಕ್ಕಂಥದ್ದು. ಸೊ ಇಂತಹ ಪರ್ವಕಾಲ ಗುರುಪೂರ್ಣಿಮೆಯ ದಿವಸ ನಾನು ಹೇಳಿದ ಆ ಪರಿಹಾರಗಳನ್ನಾರು ಮಾಡ್ಕೊಳ್ಳಿ, ಇಲ್ಲ ನಮ್ಮ ಸಂಕಲ್ಪ ಸೇವೆಗಾರರು ಕೊಡಿ, ನಿಮ್ಮ ಹೆಸರು ನಕ್ಷತ್ರಗಳನ್ನೆಲ್ಲದೂ ಸಹ ವಿಳಾಸಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಒಟ್ಟು ಗುರುವಿನ ಆರಾಧನೆಯನ್ನು ಮಾಡ್ಕೊಳ್ಳಿ, ಗುರು ಅನುಗ್ರಹವನ್ನು ಪಡ್ಕೊಳ್ಳಿ, ಎಲ್ಲ ನಿಮ್ಮ ದೋಷಗಳು ಪರಿಹಾರವಾಗಲಿ, ಗುರು ಅನುಗ್ರಹ ಖಂಡಿತವಾಗಿ ಆಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.